ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಎಪಿಸೋಡ್ಸಲ್ಲಿ ನಾವು ಆ್ಯಂಕಲ್ ವೇಟನ್ನು ಬಳಸ್ಕೊಂಡು ಒಂದಿಷ್ಟು ಎಕ್ಸಸೈಸಸನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ಎಪಿಸೋಡ್ಸನ್ನು ಕಂಟಿನ್ಯೂ ಮಾಡ್ತೀವಿ. ಇವತ್ತಿನ ಎಪಿಸೋಡ್ಸಲ್ಲಿ ಇದೇ ಆ್ಯಂಕಲ್ ವೇಟನ್ನು ಬಳಸ್ಕೊಂಡು ನಾವು ಮ್ಯಾಟ್ ಮೇಲೆ ಮಲ್ಕೊಂಡು ಯಾವ ಥರ ಎಕ್ಸಸೈಸಸನ್ನು ಮಾಡ್ಬೋದು, ಈ ಎಕ್ಸಸೈಸಸ್ಸಿಂದ ಏನೇನು ಉಪಯೋಗ ಆಗುತ್ತೆ. ಎಷ್ಟೊಂದು ಸಾರಿ ಜಿಮ್ಗೆ ಹೋಗೋಕ್ಕಾಗಲ್ಲ, ನಮ್ಮೂರಲ್ಲಿ ಜಿಮ್ ಇಲ್ಲ, ಫೆಸಿಲಿಟೀಸ್ ಇಲ್ಲ ಅಂತ ಸುಮಾರು ಕಂಪ್ಲೇಂಟ್ಸನ್ನು ನಾವು ಮಾಡ್ತೀವಿ. ಆವಾಗ ಈ ಥರ ಒಂದು ಆ್ಯಂಕಲ್ ವೇಟ್ಸ್ ಇದು ಸುಮಾರು 1 kg 2 kg ಅಥವಾ 5 kgವರೆಗೂ ನಿಮಗೆ ಆ್ಯಂಕಲ್ ವೇಟ್ಸು ಸುಲಭವಾಗಿ ಯಾವುದಾದ್ರು ಸ್ಟೋರಲ್ಲಿ, ಸ್ಪೋರ್ಟ್ಸ್ ಸ್ಟೋರಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ನಿಮಗೆ ಸಿಕ್ಬಿಡುತ್ತೆ. ಈ ಥರ ಒಂದು ಇಕ್ವಿಪ್ಮೆಂಟ್ನ ನೀವು ಮನೇಲಿ ಇಟ್ಕೊಂಡಾಗ ಎಷ್ಟೊಂದು ಎಕ್ಸಸೈಸಸನ್ನು ನೀವೇ ಮಾಡಿಕೊಳ್ಬಹುದು. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಕಾಲಿಗೆ ಶಕ್ತಿಗೆ ಬೇಕಾಗಿರುವಂತಹ ಎಕ್ಸಸೈಸಸನ್ನು ತೋರಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇ ಎಕ್ಸಸೈಸ್ಗೆ ನಾವು ಆ್ಯಂಕಲ್ ವೇಟನ್ನು ಈ ಥರ ಕಾಲಿಗೆ ಹಾಕೊಂಡ್ಮೇಲೆ ಮ್ಯಾಟಲ್ಲಿ ಸೈಡ್ ಲೈನ್ ಪೊಸಿಷನ್ಗೆ ಬರ್ತೀವಿ. ಅಪ್ಪರ್ ಬಾಡಿ ಮತ್ತು ನಮ್ಮ ಮೇಲೆ ಕೆಳಗಡೆ ಇರುವ ಕೈ ಮತ್ತು ಎಲ್ಬೋ ಮತ್ತು ಫೋರಾಮ್ನ ಮ್ಯಾಟ್ ಮೇಲೆ ಈ ಥರ ರೆಸ್ಟ್ ಮಾಡಿಬಿಟ್ಟು ಅಪ್ಪರ್ ಬಾಡಿನ ಒಂದು ಸ್ವಲ್ಪ ಲಿಫ್ಟ್ ಮಾಡಿ. 2 ಕಾಲು ಆ್ಯಂಕಲ್ ವೇಟ್ ಹಾಕಿದ ಮೇಲೆ ಒಂದ್ರ ಮೇಲೆ ಒಂದು ಈ ಥರ ರೆಸ್ಟ್ ಆಗಿರಲಿ. ಬಿಗಿನರ್ಸ್ ಆಗಿ ನಿಮಗೆ ಸಪೋರ್ಟ್ ಬೇಕೆಂದರೆ ಮೇಲ್ಗಡೆ ಕೈಯನ್ನು ನೀವು ನಿಮ್ಮ ಚೆಸ್ಟ್ ಮತ್ತು ಮ್ಯಾಟ್ ಮೇಲೆ ಈ ಥರ ಮುಂಭಾಗದಲ್ಲಿ ಇಟ್ಕೋಬಹುದು. ಅದಾದ ನಂತರ ನಿಧಾನವಾಗಿ ನೀವು ಉಸಿರು ಎಳ್ಕೊಂಡು ಪ್ರಿಪೇರ್ ಮಾಡಿ ಉಸಿರು ಬಿಡ್ತಾ ಮೇಲ್ಗಡೆ ಇರೋ ಕಾಲನ್ನು ಒಂದು 3 to 4 ಇಂಚ್ ಮೇಲೆ ಎತ್ಬಿಟ್ಟು ನಿಧಾನವಾಗಿ ಇಳಿಸಿ. ಎಕ್ಸೇಲ್ ಮಾಡ್ತಾ ಮೇಲೆ ಎತ್ಕೊಂಡಾಗ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಕೆಳಗಡೆ ಇಳಿಸಿ. ಒಂದು ಸೆಟ್ಟಲ್ಲಿ 8 to 10 ರೆಪಿಟೇಷನ್ಸ್, 12 ರೆಪಿಟೇಷನ್ಸ್ ಅಥವಾ ನಿಮಗೆ ರೂಢಿ ಆಗ್ತಾ ಬಂದಾಗ 15 ರೆಪಿಟೇಷನ್ಸ್ವರೆಗೂ ನೀವು ಮಾಡ್ಬೋದು. 2 to 3 ಸೆಟ್ಟು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಕಾಲಿಗೆ ಒಂದು ಒಳ್ಳೆ ಚೈತನ್ಯ ಮತ್ತು ಶಕ್ತಿ ತುಂಬರುತ್ತೆ. ಈ ಎಕ್ಸಸೈಸ್ ಮಾಡುವಾಗ ನಾವು ನಮ್ಮ ಲೆಗ್ನ ಹಿಪ್ ಪೋರ್ಷನ್ ಮತ್ತು ಈ ಪೋರ್ಷನ್ ಮೇಲೆ ಗಮನ ಇಟ್ಕೊಂಡು ಇಲ್ಲಿರುವಂಥ ಮಸಲ್ಸನ್ನು ಕಾಂಟ್ರ್ಯಾಕ್ಟ್ ಮಾಡಿಬಿಟ್ಟು ನಿಧಾನವಾಗಿ ಎತ್ಬಿಟ್ಟು ನಿಧಾನವಾಗಿ ಈ ಥರ ಇಳಿಸಿ. ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಎತ್ಬಿಟ್ಟು ಮತ್ತು ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಇಳಿಸಿ. ಇನ್ನು ಇವತ್ತಿನ ಎಪಿಸೋಡಿನ 2ನೇ ಎಕ್ಸಸೈಸಲ್ಲಿ ನಾವು ಅದು ಕಾಲನ್ನು ಹಿಂದ್ಗಡೆ ಈ ಥರ ಇಟ್ಬಿಟ್ಟು ಕೆಳಗಡೆ ಕಾಲು ನಮ್ಮ ಆ್ಯಂಕಲ್ ವೇಟ್ದು ತೂಕ ಎಲ್ಲಿ ಬರುತ್ತೆ ಈ ಪೊಸಿಷನ್ನಲ್ಲಿ ಸೀಲಿಂಗ್ ಕಡೆಗೆ ಫೇಸ್ ಆಗಂಗೆ ಟರ್ನ್ ಮಾಡಿ. ಈ ಪೊಸಿಷನ್ ತೊಗೊಂಡಾಗ ಹಿಂದ್ಗಡೆ ಕಾಲು ರೆಸ್ಟ್ ಆಗಿರುತ್ತೆ. ನಮ್ಮ ಕೆಲಸ ಮುಂದುಗಡೆ ಕಾಲಿನ ತೊಡೆಗಳು ಒಳಗಡೆ ಇನ್ನರ್ ಥೈಸ್ ಮೇಲೆ ನಾವು ಗಮನ ಕೊಡ್ತೀವಿ. ಈ ಪೊಸಿಷನ್ ತೊಗೊಂಡಾಗ ಎಕ್ಸ್ಹೇಲ್ ಮಾಡ್ತಾ ಈ ತೊಡೆಯ ಒಳಗ ಭಾಗ ಅಂದರೆ ಇನ್ನರ್ ಥೈಸನ್ನು ಟೈಟ್ ಮಾಡಿಬಿಟ್ಟು ನಾವು ಕಾಲನ್ನು ನಿಧಾನವಾಗಿ ಎಕ್ಸ್ಹೇಲ್ ಮಾಡಿ ಮೇಲೆತ್ತೀವಿ. ಇನ್ಹೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತೀವಿ. ಎಕ್ಸ್ಹೇಲ್ ಮಾಡ್ತಾ ಮೇಲೆ ಎತ್ಬಿಟ್ಟು ಇನ್ಹೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ನಿಮಗೆ ಈ ಪೊಸಿಷನ್ ತುಂಬ ಹೊತ್ತು ಇರೋಕ್ಕೆ ಕಷ್ಟ ಆದರೆ ಅಪ್ಪರ್ ಬಾಡಿನ ಪೂರ್ತಿಯಾಗಿ ನೀವು ರೆಸ್ಟ್ ಮಾಡಿಬಿಟ್ಟು ಈ ಪೊಸಿಷನ್ ಕಂಫರ್ಟಬಲ್ ಆಗಿ ತೊಗೊಂಡು ನೀವು ಕಾಲನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಇನ್ನರ್ ಥೈಸ್ ಮೇಲೆ ಫೋಕಸ್ ಮಾಡಿ ಮತ್ತೆ ನಿಧಾನವಾಗಿ ಇಳಿಸಿ. ಎಕ್ಸ್ಹೇಲ್ ಮಾಡ್ತಾ ಲಿಫ್ಟ್ ಮಾಡಿಬಿಟ್ಟು ಇನ್ಹೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಎಕ್ಸ್ಹೇಲ್ ಅಪ್, ಇನ್ಹೇಲ್ ಡೌನ್. ಒಂದು ಸೆಟ್ಟಲ್ಲಿ 8 to 10 ರೆಪಿಟೇಷನ್ ಅಥವಾ 12 ರೆಪಿಟೇಷನ್ಸ್, ಸಾಧ್ಯವಾದರೆ 15 ರೆಪಿಟೇಷನ್ಸ್ವರೆಗೂ ನೀವು ಪುಷ್ ಮಾಡ್ಬೋದು. ಲೆಗ್ನ ಒಳಗಡೆ ಭಾಗಕ್ಕೆ ಒಂದು ಎಕ್ಸಸೈಸ್ ಆಯಿತು, ಹಿಪ್ ಪೋರ್ಷನ್ಗೆ ಒಂದು ಎಕ್ಸಸೈಸ್ ಆಯಿತು. ಆಮೇಲೆ ಈಗ ತೊಡೆಯ ಮೇಲ್ಗಡೆ ಭಾಗ ಮತ್ತು ಕೋರ್ಗೆ ಸಂಬಂಧಪಟ್ಟಂತೆ ಇದೇ ಆ್ಯಂಕಲ್ ವೇಟನ್ನು ಬಳಸ್ಕೊಂಡು ಇವತ್ತಿನ ಎಪಿಸೋಡಿನ 3ನೇ ಎಕ್ಸಸೈಸಸನ್ನು ನಾನು ತೋರಿಸ್ಕೊಡ್ತೀನಿ. ಈ ಎಕ್ಸಸೈಸಲ್ಲಿ ನೀವು 2 ಕಾಲನ್ನು ನಿಮ್ಮ ಮ್ಯಾಟ್ ಮೇಲೆ ಚಾಚಿಬಿಟ್ಟು ಕೈಯನ್ನು ಹಿಪ್ ಹಿಂಭಾಗದಲ್ಲಿ ರೆಸ್ಟ್ ಮಾಡಿ ಈ ಥರ ಪೊಸಿಷನಲ್ಲಿ ತೊಗೊಳ್ತೀರ. ಒಂದು ಸತಿ ಪೊಸಿಷನ್ ತೊಗೊಂಡ್ಮೇಲೆ ಆ್ಯಂಕಲ್ ವೇಟ್ ಸಹಾಯದಿಂದ ಹೊಟ್ಟೆ ಭಾಗವನ್ನು ಒಳಗಡೆ ಎಳ್ಕೊಂಡು ಎಕ್ಸ್ಹೇಲ್ ಮಾಡ್ತಾ ಕಾಲನ್ನು ಲಿಫ್ಟ್ ಮಾಡಿ ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ಮತ್ತು ಎಕ್ಸ್ಹೇಲ್ ಮಾಡ್ತಾ ಇನ್ನೊಂದು ಕಾಲನ್ನು ಲಿಫ್ಟ್ ಮಾಡಿ ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ನೆನಪಿರಲಿ, ನಮ್ಮ ಅಪ್ಪರ್ ಬ್ಯಾಕ್ ಮತ್ತು ಅಪ್ಪರ್ ಬಾಡಿ ಮಸಲ್ಸ್ ಯಾವಾಗಲೂ ಈ ಥರ ಗೂನಾಗಿರಬಾರ್ದು. ನಾವು ಸ್ಟ್ರೇಟಾಗಿ ನಮ್ಮ ಪೊಸಿಷನ್ ಮತ್ತು ಪಾಶ್ಚರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಟೆಕ್ನಿಕಲಿ ಫಾರ್ಮ್ಯಾಟಿಂದ ಮಾಡಿ. ಎಕ್ಸ್ಹೇಲ್ ಅಪ್, ಹೊಟ್ಟೆ ಭಾಗ ತೊಡೆ ಭಾಗ ಒಳಗೆ ಎಳ್ಕೊಂಡು ಎಕ್ಸ್ಹೇಲ್ ಅಪ್, ಮತ್ತು ಎಕ್ಸ್ಹೇಲ್ ಅಪ್, ಮತ್ತು ಎಕ್ಸ್ಹೇಲ್ ಅಪ್ ಆ್ಯಂಡ್ ಇನ್ಹೇಲ್ ಡೌನ್.
ಒಂದು ಲೆಗ್ ಆದಮೇಲೆ 8ರಿಂದ 10 ಸಾರಿ ಇನ್ನೊಂದು ಲೆಗ್ಗು ಮಾಡ್ಬೋದು, ಇಲ್ಲ ನಾನು ತೋರಿಸಿರೋ ಥರ ರೈಟ್ ಫಸ್ಟ್ ಆಮೇಲೆ ಲೆಫ್ಟು ಆಲ್ಟರ್ನೇಟಾಗಿ ಕೂಡ ಮಾಡ್ಕೊಳ್ಬೋದು. ಈ ಥರ ನಾವು ತೊಡೆಯ ಒಳಗಡೆ ಭಾಗ, ಹಿಪ್ ಭಾಗ ಮತ್ತು ತೊಡೆಯ ಮೇಲ್ಗಡೆ ಭಾಗ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಬರುವಂತಹ ಮಂಡಿ ನೋವು, ಲೋವರ್ ಬ್ಯಾಕ್ ಪೇಯ್ನ್, ಇವೆಲ್ಲ ಪೇಯ್ನ್ಗಳಿಂದ ನಾವು ಎಷ್ಟೋ ರಿಲೀಫನ್ನು ಪಡಿಬಹುದು. ಯಾರಾದರೂ ಮಂಡಿ ನೋವು ಅಥವಾ ಸೊಂಟ ನೋವು, ಬ್ಯಾಕ್ ಪೇಯ್ನಿಂದ ಬಳಲ್ತಾ ಇದ್ದರೆ ಈ ವಿಡಿಯೋನ ಅವರಿಗೆ ಖಂಡಿತವಾಗಿ ಶೇರ್ ಮಾಡಿ. ಹಾಗೆ ನಿಮಗೆ ನೀವೆಲ್ಲ ಟ್ರೈ ಮಾಡಿದ ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಕೂಡ ನಮಗೆ ತಿಳಿಸಿ. ವಿಶ್ವವಾಣಿ TV ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ. ನಮಸ್ಕಾರ.